ಗೌಡ್ರ ಯಾಕೆ ಬಂದಾಗ್ಲಿಂದ ಒಂದೇ ಸಮನೆ ಅಳ್ತಿದ್ದೀರಾ? ತಲೆ ಮೇಲೆ ಎರಡು ಕುಟ್ಟಿ ಕೇಳುವುದು. ನಾನು ಹೇಳುವಾಗ ನಮ್ಮ ಮಮ್ಮಿ ಹಾಗೆ ಮಾಡ್ತಿದ್ರು. ಜಾನಿ ಸ್ವಲ್ಪ ಸುಮ್ನೆ ಇರ್ತೀರಾ? ಗೌಡ್ರು ಮೊದ್ಲೇ ಬೇಜಾರಲ್ಲಿದ್ದಾರೆ, ನೀವ್ ಇನ್ನೊಂದಷ್ಟು ಬೇಜಾರ್ ಮಾಡ್ಬೇಡಿ. ಮಾಡಬಾರ್ದು ಮಾಡಿ ಈಗ ಹತ್ರ ಏನ್ ಪ್ರಯೋಜನ? ಅಣ್ಣಪ್ಪನವ್ರೆ, ನಾ ಏನು ಮಾಡಬಾರ್ದು ಮಾಡ್ತೀನಿ ಅಂತ ಹಿಂಗೆ ಆಡ್ಕೊತಾ ಇದ್ದಾರೆ. ನೀವೇ ಪಾರುವರ್ಗೆ ಏನೇನು ಹೇಳಿ ತಲೆ ಕೆಡ್ಸಿರ್ತೀರಾ, ಅದಕ್ಕೆ ಅವ್ರು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ದೇವಿ ಮೈ ಮೇಲೆ ಬಂದಿರೋ ತರ ನಾಟಕ ಮಾಡ್ತಿದ್ದಾರೆ. ಜಾನಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಜ್ಞಾನ ಇದ್ಯಾ? ಗೌಡ್ರಾಗ ಪಾರನ್ ಮದ್ವೆ ಆಗ್ಬೇಕು ಅಂತ ಅವ್ಳು ತಲೆ ಕೆಡ್ಸಿರ್ತಾರೆ. ಹಂಗೆ ಹೇಳಿ ಮಧುರ ಅವ್ರೆ, ನಾನು ನಿಮ್ಮನ್ ಬಿಟ್ರೆ ಬೇರೆ ಯಾರನ್ನೂ ಆ ದೃಷ್ಟಿಲಿ ನೋಡಲ್ಲ. ಅಂದ್ರೆ ನೀವು ಬಿಟ್ರೆ ನನ್ನ ಬೇರೆ ಯಾರು ಒಳ್ಳೆ ದೃಷ್ಟಿಲೇ ನೋಡಲ್ಲ ಅಂದಿ. ಒಳ್ಳೆ ದೃಷ್ಟಿಲಿದ್ರೆ ನೋಡ್ತಾರ್ರಿ, ನಿಮ್ ತರ ವಕ್ರ ದೃಷ್ಟಿ ಇದ್ರೆ ಯಾರು ನೋಡ್ತಾರೆ? ನೀವಿಬ್ರು ಜಗಳ ಆಡೋದನ್ನ ನಿಲ್ಸಿ ವಿಷಯ ಏನು ಅಂತ ಕ್ಲಿಯರ್ ಆಗಿ ಹೇಳ್ತೀರಾ? ಮಧು, ಇವತ್ತು ಪಾರೋರ್ ಮೈ ಮೇಲೆ ಗ್ರಾಮ ದೇವತೆ ಬರೋ ಹಾಗೆ ಮಾಡಿ ಊರ್ ಪಂಚಾಯತಿ ಮುಂದೆ ಗೌಡ್ರು ನಾದ್ನಿಯಾದ ಪಾಂಡುಪುರದ ರುಕ್ಮಿಣಿ ಅವ್ರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗುತ್ತೆ ಅಂತ ಹೇಳ್ಸಿದ್ದಾರೆ. ಮಧುರ ಅವ್ರ, ನಾ ಯಾಕೆ ಹಂಗೆ ಮಾಡಿಸ್ತೀವಿ ಹೇಳಿ? ನಟ್ಟಿಗೆ ಹೋದಾಗ ಅಣ್ಣಯ್ಯಪ್ಪನವ್ರಿಂದಲೇ ನನಗೆ ಆ ವಿಷಯ ಗೊತ್ತಾದ್ದು. ನಂಗೆ ಮಾಡಿಬಿಟ್ರೆ ನಮ್ಮ ಪುಟ್ಮಲ್ಲಿ ಭಾಳ ಹಾಳಾಗ್ಬಿಡಲ್ವಾ? ಹುಟ್ಟು ಮಲ್ಲಿಯವ್ರು ಬಾಳ ಹಾಳಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವೇನಾದ್ರೂ ಎರಡನೇ ಮದುವೆ ಆದ್ರೆ ನಿಮ್ ಬಾಳು ಸರ್ವನಾಶ ಆಗೋಗುತ್ತೆ. ಜಾನಿ, ಈ ವಿಷಯ ಕೇಳಿ ಊರ್ಗೌಡ್ರು ಏನ್ ಹೇಳಿದ್ರು? ಅವ್ರು ಇನ್ನೇನು ಹೇಳ್ತಾರೆ, ಪಾರು ಅವ್ರ ಮೈ ಮೇಲೆ ನಿಜವಾಗ್ಲೂ ದೇವ್ರು ಬಂದಿದೆ ಅನ್ಕೊಂಡು ನಿನ್ನ ಆಸೆ ಪ್ರಕಾರ ಪಾರು ಅವ್ರಿಗೂ ಗೌಡ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಅಂದ್ರು. ಆ ಗೌಡ್ರಿಗೆ ಬುದ್ಧಿ ಇಲ್ವಾ? ಮನುಷ್ಯ ಮೇಲೆ ದೇವ್ರ ಹೇಗ್ ಬರಕಾಗುತ್ತೆ? ಅಷ್ಟೆಲ್ಲ ಬುದ್ಧಿ ಅವನಿಗಿದ್ದಿದ್ರೆ ಈ ಊರು ಯಾವತ್ತೋ ಉದ್ಧಾರ ಆಗಿರೋದು. ಮಧುರ ಅವ್ರೆ, ನೀವೇ ನನ್ನ ಏನಾದರೂ ಮಾಡಿ ಕಾಪಾಡಬೇಕು. ಇಲ್ಲ ಅಂದ್ರೆ ಆ ಪಾರು ಕುತ್ಕೋಗಿ ತಾಳಿ ಕಟ್ಟಕ್ಕಿಂತ ಮುಂಚೆ ನಾನೇ ನೇಣ ಹಾಕೊಂಡು ಸತ್ತೋಗ್ಬಿಡ್ತೀನಿ. ನೀವ್ ಎರಡನೇದು ಹೇಳಿದ್ರಲ್ಲ, ಅದೇ ಒಳ್ಳೇದು. ನೀವು ಹಾಗೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಗೆಹರಿಯುತ್ತೆ. ಅಣ್ಣಪ್ಪನವ್ರೆ, ನಿಮ್ಗೆ ತಿಥಿ ಊಟ ಉಣ್ಣಾಕ ಅಷ್ಟು ಇಷ್ಟವಾಗಿದ್ರೆ ನಂತ ಹೇಳಿ. ಸುತ್ತಮುತ್ತ ಹತ್ತಳ್ಳಿಲಿ ಯಾರೇ ಸತ್ರುವ ಅಣ್ಣಪ್ಪನವ್ರ ಕರೆದು ತಿಥಿ ಊಟ ಹಾಕಿ ಸತ್ತವ್ರಿಗೆ ಸ್ವರ್ಗ ಸಿಗ್ತದ ಅಂತ ನನ್ನ ದುಡ್ಲೇ ಅನೌನ್ಸ್ ಮಾಡಿಸ್ತೀನಿ. ಅದು ಬಿಟ್ಬಿಟ್ಟು ಯಾವಾಗ್ಲೂ ನನ್ನ ಸವನೆ ಯಾಕೆ ಬಾಯಿಸಿರಿ? ನಾ ಏನ್ ನಿಮ್ಮ ಎದೆ ಮೇಲೆ ನಿಂತಿದ್ದೇನಾ? ಗೌಡ್ರೆ, ಅಪ್ಸೆಟ್ ಆಗ್ಬಿಡಿ. ನೀವ್ ಯಾವ್ದಕ್ಕೂ ಒಂದ್ಸಲ ಊರ್ಗೌಡ್ರ ಹತ್ರ ಹೋಗಿ ಖುದ್ದಾಗಿ ಮಾತಾಡಿ. ಅವ್ರ ತಮ್ಮ ಮಾತಾಡೋರು ಸರಿ ಓದ್ದ ಮಧುರ ಅವ್ರೆ? ಖಂಡಿತ ಸರಿ ಹೋಗುತ್ತೆ ಅಂತ ನನಗ್ ಅನ್ನಿಸ್ತಿದೆ. ನೀವ್ ಹೋಗಿ ಮಾತಾಡಿ. ಇವ್ರೊಬ್ರೆ ಹೋಗೋದು ಬೇಡ ಮಧು, ಇವ್ರ ಜೊತೆ ನಾನು ಹೋಗ್ತೀನಿ. ಯಾಕೆ ಜಾನಿ? ಗೌಡ್ರು ಐಸ್ ಪೈಸ್ ಆಟ ಆಡೋದು ಜಾಸ್ತಿ. ನೋಡವಾ, ನಮ್ಮೂರ್ ದ್ಯಾವತೆ ನಿನ್ನ ಮೈ ಮೇಲೆ ಬಂದು ನಿನಗೂ ಗೌಡಂಗೂ ಮದುವೆ ಮಾಡಿಸು ಅಂತ ಹೇಳದೆ. ಇದ್ರ ಬಗ್ಗೆ ನಿನ್ನ ನಿರ್ಧಾರ ಏನು? ಗೌಡ್ರೆ, ಇದ್ರಲ್ಲಿ ಅವಳು ನಿರ್ಧಾರ ಏನ್ ಕೇಳಿರಿ? ಮದುವೆ ಮಾಡಿಸ್ಬೇಡಿ. ಶ್ರೀರಾಮಚಂದ್ರ, ಗೌಡನ್ ಬಿಟ್ಬಿಟ್ಟ. ಇವರು ಗೌಡ್ರೆ ಅಲ್ವಾ, ಅದಕ್ಕೆ ಬುಟ್ಟಿ. ಅವ್ರ ಮಾತನ್ನ ಹಂಗೆಲ್ಲ ಧಿಕ್ಕರ್ಸ್ಬಾರ್ದು ನೀ. ಹಾಗಂತ ನೀವು ಇವ್ರನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ನಿಮ್ಮ ಅಕ್ಕನ ಜೀವನ ಹಾಳಾಗಲ್ವಾ? ಅವಳು ನಮ್ಮ ಅಕ್ಕನೇ ಅಲ್ವಾ, ಹೆಂಗೋ ಇಬ್ರು ಅನ್ಸರ್ಸ್ಕೊಂಡು ಹೋಯ್ತೀವಿ ಬುಡಿ. ಎಂತ ಮಾತು ಅಂತ ಹೇಳಿದಮ್ಮ, ನನ್ಗೇನಾದ್ರೂ ಇಂಥ ಅವಕಾಶ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಬಿಡ್ತಿದ್ದೆ. ಅದಕ್ಕೆ ನಿಮ್ಗೆ ಈ ತರದ ಅವಕಾಶ ಸಿಕ್ಕೋದಿರ್ಲಿ, ಮದುವೆ ಆಗಕ್ಕೆ ಒಂದ್ ಹೆಣ್ಣು ಸಿಕ್ಕಿಲ್ಲ. ನೋಡಿ ಶಿವ, ಯಾವುದೇ ಕಾರಣಕ್ಕೂ ನೀವು ಈ ಮದುವೆ ಮಾಡ್ಸಕ್ಕ ಒಪ್ಕೋಬಾರ್ದು. ಇಲ್ಲಿ ಗೌಡ ನೀನಾ ನಾನಾ? ಇಬ್ರು ಕಣೆ ಹೇಳಿ. ಆದ್ರೆ ಈ ಊರಿನ ಗೌಡ ನಾನು. ಏನ್ ಇವಾಗ? ನಮ್ ಗೌಡ್ರು ಏನ್ ಹೇಳ್ತಾರ ಅದೇ ಫೈನಲ್. ಏಯ್ ಸ್ವಾಮಿ, ಅದು ನಿಮ್ಮ ಹಳ್ಳಿ ಜನಗಳಿಗಿರ್ಬೋದು, ನಮ್ಗಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ
ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.